ನಮಸ್ಕಾರ ಬಸ್ಸು, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ನಗಬೇಕಷ್ಟೇ. ಇಂಡಿಯಾ ಕೊಡೋದ ಪರ್ಫಾರ್ಮೆನ್ಸ್ಗೆ ನಗಬೇಕು. ಶೇಮ್ ಅನ್ನೋ ಇಂಡಿಯಾಸ್ ಪರ್ಫಾರ್ಮೆನ್ಸ್ ಅಂತ ಹೇಳಬೇಕು. ಸೀರಿಯಸ್ಲಿ ಮಗ, ಈ ಥರ ಅಜೀಬಾಗೆ ಅಟ್ಲೀಸ್ಟ್ ಹತ್ರ ಹೋಗ್ಬಿಟ್ಟು ಸೋತಿದ್ರೆ ಆದರೂ ಅಟ್ಲೀಸ್ಟ್ ಹೋಗ್ಲಿ. ಏನೋ ಫಸ್ಟ್ ಮ್ಯಾಚ್ ಸೋತ್ರಲ್ಲ, ಫಸ್ಟ್ ಮ್ಯಾಚ್ ಟೈ ಮಾಡ್ಕೊಂಡ್ರಲ್ಲ, ಅದೇನೋ ಓಕೆ. ಸೆಕೆಂಡ್ ಮ್ಯಾಚ್ನು ಕೂಡ ಒಂದು ರೇಂಜಿಗೆ ಓಕೆ, 30+ ರನ್ ಮಾರ್ಜಿನ್ ಅಂತ. ಬಟ್ ಈ ಮ್ಯಾಚು ಲಿಟ್ರಲಿ ವರ್ಸ್ಟು. ಕಳಪೆ ಅಂದರೆ ಕಳಪೆ. ನಾನೇನೋ ಬೆಟ್ರಾಗಿ ಬರ್ತಾರೆ ಅಂತಾನೆ ಒಂದೊಂದೇ ಮ್ಯಾಚ್ ತೀರಾ ವರ್ಸ್ಟ್ ಆಗ್ತಾ ಇದ್ದಾರೆ ನಮ್ಮ ಟೀಮ್ ಇಂಡಿಯಾ. ಫಸ್ಟ್ ಮ್ಯಾಚು ಗೆಲ್ಲೋ ಅಂತ ಮ್ಯಾಚ್ನ ಟೈ ಮಾಡ್ಕೊಂಡ್ರು, ಸೆಕೆಂಡ್ ಮ್ಯಾಚು ಸೋತ್ರು, ಥರ್ಡ್ ಮ್ಯಾಚ್ ಅಟ್ಲೀಸ್ಟ್ ಬೆಟರ್ ಆಗಿ ಬಂದ್ಬಿಟ್ಟು ಹೊಡಿತಾರೆ ಅಂತ ಅಂದರೆ ಇನ್ನೂ ವರ್ಸ್ಟು. ಸೆಕೆಂಡ್ ಮ್ಯಾಚ್ಗಿನ್ನ ವರ್ಸ್ಟು. ತೀರಾ ಅಸಹ್ಯವಾಗಿ ಈ ಸೀರೀಸಲ್ಲಿ ಆಡಿದರೆ ನಮ್ಮ ಟೀಮ್ ಇಂಡಿಯಾ. ಲಿಟ್ರಲಿ ಹೌದು ಹೇಳ್ಬೋದು ನೀವು, ಟಾಸ್ ಅವ್ರ ಕಡೆ ಹೋಯ್ತು ಗುರು. 3 ಮ್ಯಾಚ್ನು ಕೂಡ ಟಾಸ್ ಅವ್ರ ಕಡೆ ಹೋಯ್ತು. ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡೋದು ಒಂದೇ ವೆನ್ಯೂಲಿ. ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಬರೀ ಬ್ಯಾಟಿಂಗ್ ಫಸ್ಟ್ನೇ ತಗಂತ ಇದ್ರೆ ಟಾಸ್ ಅವ್ರ ಕಡೆ ಅಂತ ಹೇಳ್ಬೋದು. ಹೌದು, ನಮ್ಮ ಟೀಮ್ ಇಂಡಿಯಾ ಅಂತ ಸ್ಟ್ಯಾಂಡರ್ಡ್ಸ್ ಇಟ್ಕೊಂಡ್ರು ಅಂತ ಟೀಮು. ಅಟ್ ಎನಿ ಕಾಸ್ಟು, ಯಾವುದೇ ಕಂಡೀಷನಲ್ಲಿ, ಯಾವುದೇ ಟಾಸ್ ಮ್ಯಾಟ್ರ್ ಆದರೂ ಅಷ್ಟೇ, ಮ್ಯಾಟ್ರ್ ಆಗಿಲ್ಲ ಅಂದರೂ ಅಷ್ಟೇ, ಹೊಡೆಯೋ ಥರ ಇರಬೇಕು ಗುರು ಶ್ರೀಲಂಕನ್ ಟೀಮಿಗೆ. ಸೊ ಈ ಶ್ರೀಲಂಕನ್ ಟೀಮ್ ಮೇಲೆ, ಈ ಯಂಗ್ ಶ್ರೀಲಂಕನ್ ಟೀಮ್ ಮೇಲೆ ಸೋತಿದೆ ಅಂತ ಅಂದರೆ ಅಜೀಬಾಗಿ. ಸೊ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. 110 ರನ್ ಮಾರ್ಜಿನ್ ಗುರು. ಲಿಟ್ರಲಿ ಏನೋ ಒಂದು 20 ರನ್ 30 ರನ್ ಮಾರ್ಜಿನೋ ಅಥವಾ ಒಂದು 50 ರನ್ನೇ ಮಾರ್ಜಿನ್ ಅಂದ್ರೂ ಕೂಡ ಏನೋ ಅನ್ಬೋದು. 110 ರನ್ ಮಾರ್ಜಿನ್ ಅಂತ ಅಂದ್ರೆ ಲಿಟ್ರಲಿ ಇದಂತೂ ಒಂಥರ ಏನು ಹೇಳೋದಕ್ಕಾಗಿದೆ. ಲಿಟ್ರಲಿ ಶೇಮ್ ಅಂತ ಹೇಳ್ಬೇಕಷ್ಟು ನಮ್ಮ ಟೀಮ್ ಇಂಡಿಯಾ ಆ ಥರ ಆಡಿದ್ದಾರೆ. ಸೊ ಈ ಸೀರೀಸ್ ಆದಮೇಲೆ ಖಂಡಿತ ಒಂದು ಸ್ಟ್ರಾಂಗ್ ಆಗಿ ಕನ್ಸಿಡ್ರೇಷನ್ಗಂತೂ ತೊಗೊತಾರೆ. ODI ಫಾರ್ಮ್ಯಾಟಲ್ಲಿ ಏನೇನು ಆಗಬೇಕು ಈ ಮುಂದೆ ಅಂತ. ಲಿಟ್ರಲಿ ಈ ಥರ ಆಯಿತು ಅಂತ ಅಂದರೆ ಚಾಂಪಿಯನ್ಸ್ ಟ್ರೋಫಿ ಶ್ರೀಲಂಕಾ ಮೇಲೆ ಈ ಥರ ಗೆಲ್ಲೋ ಥರನೇ ಕಾಣಿಸ್ತಾ ಇಲ್ಲ ನಮ್ಮ ಟೀಮ್ ಇಂಡಿಯಾ. ಇನ್ನೊಂದು ಮ್ಯಾಚ್ ಇನ್ನೂ ಬರ್ಕೊಂಡು ಕೊಡ್ತೀನಿ, ಇನ್ನೂ 2 ಮ್ಯಾಚು ಇದೇ ವೆನ್ಯೂಲ್ ಆಯಿತು ಅಂದ್ರೂ ಕೂಡ ನಮ್ಮ ಟೀಮ್ ಇಂಡಿಯಾ ಗೆಲ್ಲೋದಕ್ಕಾಗೋದಿಲ್ಲ ಶ್ರೀಲಂಕನ್ ಬೌಲಿಂಗ್ ಯೂನಿಟ್ ಮೇಲೆ. ಶ್ರೀಲಂಕನ್ ಸ್ಪಿನ್ನರ್ಸ್ ನಮ್ಮ ಟೀಮ್ ಇಂಡಿಯಾ ಬ್ಯಾಟ್ರಸ್ಸು ಎದುರಿಸೋದಕ್ಕಾಗೋದಿಲ್ಲ. ಬಾಲೇ ಎಲ್ಲೋ ಹೋಗ್ತಾ ಇದೆ, ಬ್ಯಾಟೇ ಎಲ್ಲೋ ಹೊಡ್ತಾ ಇದ್ದಾರೆ. ಏನು ಒಂಥರ ಕಂಪ್ಲೀಟ್ಲಿ ಕ್ಲೂಲೆಸ್ ಆಗಿ ಕಾಣಿಸ್ಕೊಂಡಿದ್ದು. ಸ್ಪಿನ್ನರ್ಸ್ನ ಎದುರಿಸೋಕ್ಕೇ ಆಗ್ತಾ ಇಲ್ಲ. ಒಂಥರ ಕಂಪ್ಲೀಟ್ಲಿ ಆಲ್ ಅರೌಂಡ್ ಒಂಥರ ಒಂಥರ ಸಿಂಗಲ್ ಸೈಡ್ ಮಾಡ್ತಾ ಇದ್ದಾರೆ ಶ್ರೀಲಂಕನ್ ಸ್ಪಿನ್ನರ್ಸು. ಕಾಂಪಿಟೇಷನ್ ಇಲ್ಲ, ಆ ಥರ ಮಾಡ್ತಾ ಇದ್ದಾರೆ. ನಾವು ಯೂಶಲಿ ಇಂಡಿಯನ್ ಟೀಮ್ ಒಂದು ಸೈಡ್ ಮಾಡಿರೋದು ನೋಡಿದ್ದೀವಿ. ನಾನು ಇವತ್ತಂತೂ ಫುಲ್ ಎಕ್ಸ್ಪೆಕ್ಟೇಷನ್ ಇದ್ದೆ, ಅದನ್ನೇ ಪ್ರಿವ್ಯೂಲ್ ಹೇಳಿದ್ದು. ಫುಲ್ಲು ಅವನ ಅಜ್ಜಿ ಇವತ್ತು ಪಂಪ್ಡಪ್ ಆಗಿ ಬಂದಿದ್ದೀನಿ. ಇವತ್ತು ಅವನ ಅಜ್ಜಿ ಕೊಡ್ತಾರೆ ಮಾಂಜನ ಅಂತ ಅನ್ಕೊಂಡಿದ್ದೆ. ಇವತ್ತು ಅವನ ಅಜ್ಜಿ ಈ ಥರ ಆಡ್ತಾರೆ ಅಂದರೆ ಈ ಥರ ನಾನು ಎಕ್ಸ್ಪೆಕ್ಟೆಡೇ ಮಾಡಲ್ಲ. ಈ ರೇಂಜಿಗೆ ಅಜೀಬ್ ಆಗ್ತಾರೆ ನಮ್ಮ ಟೀಮ್ ಇಂಡಿಯಾ ಅಂತ. ರಿಯಲಿ ಸಿಕ್ಕಾಪಟ್ಟೆ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ಇವತ್ತು ಟೀಮ್ ಇಂಡಿಯಾ ಕೊಟ್ಟಿರೋದು. ಏನು ಓಪನಿಂಗ್ ಪಾರ್ಟ್ನರ್ಶಿಪ್ ಅದು. ಫರ್ನಾಂಡೋ ಇಂದ 96 ರನ್ ಗುರು. ಹೌದು, ಕ್ಯಾಚ್ಗಳನ್ನ ಡ್ರಾಪ್ ಮಾಡಿದ್ರು, ಇಲ್ಲ ಅಂತಲ್ಲ ನಮ್ಮ ಟೀಮ್ ಇಂಡಿಯಾ. ಕ್ಯಾಚ್ಗಳನ್ನ ಫರ್ನಾಂಡೋದು ಅರೌಂಡ್ ಎಷ್ಟೋ 70ಸಲ್ಲಿದ್ದಾಗೋ 60ಸಲ್ಲಿದ್ದಾಗೋ ಒಂದು ಕ್ಯಾಚ್ನ ಡ್ರಾಪ್ ಮಾಡಿದ್ರು. 96ಗೇನೋ ತೊಗೊಂಡೋದ್ರು. ಅಲ್ಲಿ ರಿಯಾನ್ ಪರಾಗ್ ಬಂದ್ಬಿಟ್ಟು ಅವ್ರು ವಿಕೆಟ್ ಎತ್ತಬೇಕಾಗಿ ಬಂತು 96ಅಲ್ಲಿ. ಸೆಂಚುರಿ ಕಂಪ್ಲೀಟ್ ಮಾಡುವಂಥ ಎಲ್ಲ ಒಂದು ಕ್ರೈಟೀರಿಯಾ ಇತ್ತು ಅವರಿಗೆ. ಸೆಂಚುರಿ ಅನ್ಫಾರ್ಚುನೇಟ್ಲಿ ಅವರಿಗೆ ಮಿಸ್ ಆಯಿತು. ಸೆಂಚುರಿ ಹೊಡೆದಿರಬೇಕಾಗಿತ್ತು ಅಂತ ಹೇಳ್ತೀನಿ. ಇವ್ರು ಕೊಡೋದ ಪರ್ಫಾರ್ಮೆನ್ಸ್ ನಮ್ಮ ಟೀಮ್ ಇಂಡಿಯಾ ಆಡ್ತಿರೋ ಬ್ಯಾಟಿಂಗ್ ನೋಡ್ತು ಅಂತಂದರೆ ಅವ್ರು ಸೆಂಚುರಿ ಹೊಡೆದ್ರೆ ಇನ್ನೂ ಸ್ವಲ್ಪ ಖುಷಿಯಾಗಿರ್ತಾ ಇದ್ದೀನಿ ನಾನು. ಯಾಕಂದರೆ ಲಿಟ್ರಲಿ ಅವ್ರನ್ನೇ ಹೊಗಳ್ಬೇಕು ಗುರು. ಇವ್ರನ್ನ ಬಯೋದಕ್ಕಂತೂ ಜಾಸ್ತಿ ಆಗೋದಿಲ್ಲ. ಅದಕ್ಕೋಸ್ಕರ ಶ್ರೀಲಂಕನ್ಸ್ನೇ ಹೊಗಳ್ಬೇಕಷ್ಟೇ ನಾವು. ಫರ್ನಾಂಡೋ ಇಂದ ನಿಸಾಂಕ ಇಂದ ಇಂಥ ಓಪನಿಂಗ್ ಪಾರ್ಟ್ನರ್ಶಿಪ್ಪು ಬಂದಿದ್ದು. ಸೊ ಆ್ಯಕ್ಚುಲಿ ಶ್ರೀಲಂಕನ್ಸು ಯಾವ ಥರ ಕಾಣಿಸ್ಕೊಡ್ರು ಅಂದರೆ 300 ರೇಂಜಿಗೆ ಕಾಣಿಸ್ಕೊಡ್ರು. 30 ಓವರ್ವರೆಗೂ ಕೂಡ ಸಿಕ್ಕಾಪಟ್ಟೆ ಒಂಥರ ಹಿಡಿತದಲ್ಲಿದ್ದರು. ಅದಾದಮೇಲೆ ಎಷ್ಟು 1 ವಿಕೆಟ್ 2 ವಿಕೆಟ್ ಅಷ್ಟೇ ಕಳ್ಕೊಂಡಿದ್ದು ಅಂತ ಕಾಣಿಸುತ್ತೆ 30 ಓವರ್ವರೆಗೂ. ಅದಾದಮೇಲೆ ವಿಕೆಟ್ಸ್ನ ಕಳ್ಕೊಂಡಿದ್ದು ಶ್ರೀಲಂಕನ್ ಟೀಮು. ಅದಾದಮೇಲೆ ಸ್ವಲ್ಪ ಸ್ಲೋ ಡೌನ್ ಆದರೂ ಡೆತ್ ಓವರ್ಸಲ್ಲಿ ಕರೆಕ್ಟಾಗಿ ಫಿನಿಷ್ ಮಾಡೋಕ್ಕಾಗಲಿಲ್ಲ ಇವ್ರ ಕೈಲಿ. ನೋಡಿ, ಟಾಪ್ 3 ಬ್ಯಾಟರ್ಸ್ಗಳೇ ಇವತ್ತು ಕಾಂಟ್ರಿಬ್ಯೂಟ್ ಮಾಡಿರೋದು. ನಮ್ಮಲ್ಲಿ ಯಾರು ಕಾಂಟ್ರಿಬ್ಯೂಟ್ ಮಾಡಿದರೆ? ನಮ್ಮಲ್ಲಿ ಏನೋ ಕಾಂಟ್ರಿಬ್ಯೂಷನೇ ಬಂದಿಲ್ಲ. ಅಂಥ ದೊಡ್ಡ ಕಾಂಟ್ರಿಬ್ಯೂಷನ್ ಏನೋ ಬಂದಿಲ್ಲ. ಇಲ್ಲಿ ಕುಶಾಲ್ ಮೆಂಡಿಸ್ ಆಡಿದ್ದಾರೆ, ನಿಸಾಂಕ ಆಡಿದ್ದಾರೆ, ಫರ್ನಾಂಡೋ ಆಡಿದ್ದಾರೆ. ಸೊ ಇದಕ್ಕಿಂತ ಬೇಕಾ? ಟಾಪ್ 3ರಿಂದನೇ ಮೆಜಾರಿಟಿ ಚಂಕ್ ಆಫ್ ದ ರನ್ಸ್ ಬಂತು ಅಲ್ಲಿ. ನಮ್ಮ ಟಾಪ್ ಆರ್ಡರ್ ಅಂತೂ ಒಂಥರ ಒಬ್ರು ಔಟ್ ಆದರು ಅಂದರೆ ಎಲ್ಲರೂ ಒಬ್ಬರಿಂದ ಒಬ್ರು. ಅದು ಸಿಮಿಲರ್ ಪ್ಯಾಟರ್ನು. LBW ಅಂದರೆ LBW, ಬೋಲ್ಡ್ ಅಂದರೆ ಬೋಲ್ಡ್. ಸಿಮಿಲರ್ ಪ್ಯಾಟರ್ನ್ ಗುರು. ಮೆಜಾರಿಟಿ ಆಫ್ ದ ವಿಕೆಟ್ಸ್ ಬಿದ್ದಿರೋದು ನಮ್ಮ ಟೀಮ್ ಇಂಡಿಯಾ ಬ್ಯಾಟರ್ಸ್ಗಳದು LBW ಅಲ್ಲೇ. LBW ಆಗ್ತಾರೆ, ಮೆಜಾರಿಟಿ LBW, ಇಲ್ಲ ಅಂದರೆ ಬೋಲ್ಡ್ ಆಗ್ತಾರೆ. ಅದು ಬಿಟ್ಟು ಬೇರೆ ಏನೂ ಆಗಿಲ್ಲ. ರೋಹಿತ್ ಶರ್ಮಾ ಪಾಪ ಒಂದು ಔಟ್ಸೈಡ್ ಎಡ್ಜ್ ಆಗಿಬಿಟ್ಟು ಔಟ್ ಆದರು ಅಷ್ಟೇ. ಅದೊಂದು ಬಿಡ್ತು ಅಂತಂದರೆ ಇಲ್ಲ ಟಾಪ್ ಆರ್ಡರ್ ಬ್ಯಾಟರ್ಗಳನ್ನ ನೋಡಿ ಎಲ್ಲ LBW ಆಗಿರೋದು, ಇಲ್ಲಾಂದರೆ ಬೋಲ್ಡ್ ಆಗಿರೋದು. ಬೌಲಿಂಗ್ ಹೇಳಲೇಬೇಕು ಮಗ, ಸಿರಾಜ್ ಬೈ ಬಗ್ಗೆ ಹೇಳಲೇಬೇಕು. ನಾಯಿಗೆ ಇಕ್ಕಿಸ್ಕೊಂತವ್ರೆ. ಅದ್ರಲ್ಲಿ ದೊಡ್ಡ ಬಿಲ್ಡಪ್ ಬೇರೆ, ಅದರೊಳಗೆ ಪೋಸಿಂಗ್ ಬೇರೆ. ಅಲ್ಲಿ ಹುಚ್ಚನಾಯಿ ಹೊಡ್ಸ್ಕೊಂಬಿಟ್ಟು ಅಲ್ಲಿ ಕುಶಾಲ್ ಮೆಂಡಸಿಗೆ ಇನ್ನೂ ಒಂದು ಪ್ರವೋಕ್ ಮಾಡ್ತಾವ್ರೆ. ಇನ್ನೂ ನನಗೆ ನಾಯಿ ಇಕ್ಕೋ ಇವರೆಲ್ಲ ಇಕ್ಕವ್ರೆ, ನೀನು ಇಕ್ಕು ಬಂದು ನನಗೆ ಅಂತ ಆ ಥರ ಪ್ರವೋಕ್ ಬೇರೆ ಮಾಡ್ತಾವ್ರಲ್ಲಿ.
ಏನು ಹೇಳ್ಬೇಕು ಗುರು, ಸಿರಾಜ್ ಬೈ ಏನೋ ವಿಕೆಟ್ ಎತ್ಬಿಟ್ಟು ಏನೋ ಫುಲ್ ಒಂಥರ ಏಷ್ಯಾ ಕಪ್ಪಲ್ಲಿ ಪ್ರದರ್ಶನ ಕೊಟ್ಟಿದ್ರಲ್ಲ ಫೈನಲ್ಸಲ್ಲಿ, ಆರ್ ವಿಕೆಟ್ ಎತ್ತಿದ್ರಲ್ಲ, ಆ ಥರ ಏನೋ ಪರ್ಫಾರ್ಮೆನ್ಸ್ನ ಕೊಟ್ಬಿಟ್ಟು ಏನೋ ಒಂದು 3-4 ವಿಕೆಟ್ ಎತ್ಬಿಟ್ಟು ಅದರ ಫುಲ್ಲು ಎಲ್ಲ ರೊಚ್ಕೆದು ಪಂಪ್ಡಪ್ಪಾಗಿ ನಿಂತ್ಕೊಂಡಿದ್ರೆ ಅವಾಗೇನೋ ಹೇಳ್ಬೋದು. ಇಲ್ಲಿ ನಾಯಿ ಇಕ್ಕಿಸ್ಕೊಂಬಿಟ್ಟು ಜಗಳ ಆಡ್ತೀನಿ ಅಂತ ಹೋದ್ರೆ ಇದು ಒಳ್ಳೆ ಸಿಲಿ, ನಿಜವಾಗ್ಲೂ ಒಂಥರ ಅನ್ನೆಸೆಸರಿ ಥಿಂಗ್ ಅಂತ ಅನ್ಸುತ್ತೆ. ಚೈಲ್ಡ್ ಥರ ಅನ್ಸುತ್ತೆ ಅಷ್ಟೇ. ಇದು ವಿರಾಟ್ ಕೊಹ್ಲಿ ಸಪೋರ್ಟ್ ಇದೆ ಅಂತ ಎಲ್ಲಿ ವಿರಾಟ್ ಕೊಹ್ಲಿ ಇದ್ದಿದ್ದು ಮ್ಯಾಚಲ್ಲೆಲ್ಲ ವಿರಾಟ್ ಕೊಹ್ಲಿ ಮಾತ್ರ ಅವರು ಇದರ ಜಗಳಕ್ಕೆ ಹೋಗೋದು, ಇಲ್ಲಾಂದ್ರೆ ಸುಮ್ಮನೆ ಸೈಲೆಂಟಾಗಿ ಇರ್ತಾರೆ. ವಿರಾಟ್ ಕೊಹ್ಲಿ ಇದ್ರು ಅಂದ್ರೆ ಇವ್ರಿಗೆ ಎಲ್ಲಿ ಏನೋ ಕಿತ್ಕೊಂಡು ಬಂದ್ಬಿಡ್ತದೆ ಎನರ್ಜಿ ಹಂಗೆ ಮೇಲ್ಗಡೆಗೆ. ಸೀರಿಯಸ್ ಇಂಡಿಯನ್ ಪ್ಲೇಯರ್ಸ್ಗೆ ಹೋಗಿಬೇಕು ಮಗ, ಈ ಥರ ಎಲ್ಲ ಆಡ್ತು ಅಂದರೆ ಖಜೂರ್ಗಳ ಥರ ಆಡಿದ್ರು ಇವತ್ತು. ಈ ಥರ ಅನ್ನೆಸೆಸರಿ ಜಗಳ ಎಲ್ಲ ಬೇಕಾಗಿಲ್ಲ, ಅವಶ್ಯಕತೆನೇ ಇರಲಿಲ್ಲ. ಹಂಗೆ ನೋಡೋಕೆ ಹೋದರೆ ಶುಭ್ಮನ್ ಗಿಲ್ ಹಿಡಿದಂಥ ಕ್ಯಾಚ್ ಏನಿದೆ ಅದು ಬೌಟ್ ಲೈನು ಲೈಟಾಗಿ ಒಂಥರ ಟಚ್ ಆಗಿರೋ ಥರನೇ ಕಾಣಿಸ್ತೈತೆ. ಹಂಗೆ ನೋಡೋಕೆ ಹೋದರೆ ಅದು ಔಟೇನೋ ಕೊಟ್ಟರು ಕುಶಾಲ್ ಮೆಂಡೆಸ್ ಅವ್ರದ್ದು. ಸೊ ಅದು ಕೂಡ ಔಟ್ ಇಲ್ಲ ಬಿಡಿ, ಅದೆಲ್ಲ ಓಕೆ. ಇವಾಗ ಆಲ್ ಓವರ್ ನೋಡ್ತು ಅಂದರೆ ಮ್ಯಾಚ್ನಾಗ ಗೆದ್ದಿರಲ್ಲ 100 ರನ್ ಮಾರ್ಜಿನ್ ಹೋಗಿರು. ಆ ಕ್ಯಾಚು ಗೀಚು ಇವೆಲ್ಲ ಏನೋ ಮ್ಯಾಟ್ರಿಗೆ ಬರೋದಿಲ್ಲ. ಶಿಸ್ತಾಗಿ ಗೆದ್ರು. ಸಿರಾಜ್ ಬೈಗೆ ಇಕ್ಕಿದ್ರು, ಆಮೇಲೆ ಇನ್ಯಾರ್ಯಾರು ಇಕ್ಕಿದ್ರು ಇವತ್ತು. ಇನ್ನು ಅಷ್ಟೊಂದೇನಿಲ್ಲ, ಸಿರಾಜ್ ಬೈನ ಜಾಸ್ತಿ ಇಕ್ಕಿಸ್ಕೊಂಡಿರೋದು. ರಿಯಾನ್ ಪರಾಗ್ ಒಂದು ಸ್ವಲ್ಪ ಇಕ್ಕಿಸ್ಕೊಂಡ್ರು, ಬಟ್ ಆದ್ರೂ 3 ಕ್ರೂಷಿಯಲ್ ವಿಕೆಟ್ಸ್ನ ರಿಯಾನ್ ಪರಾಗ್ ಅವ್ರನ್ನೂ ಅಷ್ಟೇ ಆಲ್ಮೋಸ್ಟ್ 6 ಏನೋ ಇದೆ, 5 ಪಾಯಿಂಟ್ ಸಮ್ವಾಟ್ ಏನೋ ಇದೆ ಅವರ ಎಕಾನಮಿ. ಬಟ್ ಆದರೂ ಅವರ 3 ವಿಕೆಟ್ ಎತ್ತಿದ್ರು. ಫರ್ನಾಂಡೋ ಅವ್ರ ವಿಕೆಟ್ ಮೋಸ್ಟ್ ಕ್ರೂಷಿಯಲ್ ವಿಕೆಟ್ಸ್ ಎಲ್ಲ ಅವರೇ ಎತ್ತಿದ್ದು. ಸೊ ಅದೇ ಅವ್ರು ಬಂದು ವಿಕೆಟ್ ಎತ್ತಬೇಕಾಗಿತ್ತು ಅಷ್ಟೇ. ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವಿಂದ ಎಕನಾಮಿಕಲ್ ಸ್ಪೆಲ್ ಬಂತು. ಅದನ್ನು ವಾಷಿಂಗ್ಟನ್ ಸುಂದರಿಂದನೂ ಕೂಡ ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ರು. ಸೊ ಅದು ಬಿಡ್ತು ಅಂದರೆ ಇನ್ನು ಹೇಳ್ಕೊಳ್ಳೋಂಥ ಪ್ರದರ್ಶನ ಇನ್ನೇನು ಇಲ್ಲ. ಅದೇ ಸಿರಾಜ್ ಬೈ ನಾಯಿ ಓಡಿಸ್ಕೊಂಡಿದ್ದು, ಜೊತೆಗೆ ರಿಯಾನ್ ಪರಾಗ್ ಸ್ವಲ್ಪ ಕಾಸ್ಟ್ಲಿ. ಅದು ಬಿಡ್ತು ಅಂದರೆ ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಯೂನಿಟಿಂದ ಅಂತ ಓಕೆ, ಬೌಲಿಂಗ್ ಯೂನಿಟ್ ಏನೋ ಪರವಾಗಿಲ್ಲ. 248 ನೋಡಿ ಹೆಂಗೆ ಹೊಡೆದಿದ್ದಾರೆ ಅವರು ಅಂದ್ರೆ ಶ್ರೀಲಂಕಾದವರು. ಫಸ್ಟ್ ಮ್ಯಾಚು 230 ಸೆಕೆಂಡ್ ಮ್ಯಾಚ್ 240 ಈ ಮ್ಯಾಚ್ 250 ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ. 248. ಸೊ ಒಂಥರ ಒಂದೊಂದು ಮ್ಯಾಚ್ಗೂ ಆ ಥರನೇ ಇನ್ಕ್ರೀಸ್ ಮಾಡ್ಕೊಂಡು ಹೋದರು. ನನ್ನ ಫ್ರೆಂಡ್ ಯಾರೋ ಫೋನ್ ಮಾಡಿ ಹೇಳ್ತಿದ್ದ, ಎಷ್ಟು ಅಷ್ಟೊಂದೆಲ್ಲ ಏನೋ ಕೊಡಿತಾರೆ. ನಾನು ಫೋನ್ ಮಾಡಿ ಹೇಳ್ತಿದ್ದೆ ಅವನಿಗೆ 30 ಓವರೇನೋ ಆಗಿತ್ತು, ಇಲ್ಲ 300 ಹೊಡೆಯೋದಾರ ಕಾಣಿಸ್ತಾ ಇದ್ದಾರೆ ಅಂತ. 300 ಏನೋ ಕೊಡಿತಾರೆ, 250 ಒಳಗಡೆ ಹೊಡೆದ ಸಾಕಲ್ವಿ ಟೀಮ್ ಇಂಡಿಯಾ ಆಟಾಡ್ಸ್ಕೊಬಿಡ್ಬೋದರು ಅಂತ ಆ ಥರ ಹೇಳ್ತಿದ್ದ. ಸೊ ಒಂಥರ 2 ಮ್ಯಾಚ್ ಆದಮೇಲೆ ಯಾವ ಥರ ಲೆಕ್ಕಾಚಾರ ಬಂದಿದೆ ಅಂತಂದರೆ ಟೀಮ್ ಇಂಡಿಯಾ 150 ಹೊಡೆದ್ರು ಕೂಡ ಚೇಸ್ ಮಾಡೋದಕ್ಕೆ ಆಗೋದಿಲ್ಲ, ಆ ಥರ ಒಂದು ಲೆಕ್ಕಾಚಾರ ಬಂದುಬಿಡಿದೆ. ಸೊ ಇದೆಲ್ಲ ಇವ್ರ ಮಹಿಮೇನೆ, ಈ ಒಂದು ಸೀರೀಸ್ ಮಹಿಮೇನೆ. ಶೇಮ್ ಅಂತ ಹೇಳ್ಬೇಕು ಅಷ್ಟೇ. ಏನು ಗುರು ಶೇಮ್ ಅಂತ ಹೇಳ್ತಿದ್ಯಾ? ಏನಕ್ಕೆ ಟೀಮ್ ಇಂಡಿಯನ್ ಕ್ರಿಟಿಸೈಸ್ ಮಾಡ್ತಾ ಇದೆಯಾ? ಪಂಪ್ಡಪ್ ಆಗಿ ಬರ್ತಾರೆ, ಹೌದು ಪಂಪ್ಡಪ್ ಆಗಿ ಬರಲಿ ಅಂತಲೇ ಕ್ರಿಟಿಸೈಸ್ ಮಾಡ್ತಾ ಇರೋದಲ್ಲಿ. ಚೆನ್ನಾಗಿ ಆಡಿಲ್ಲ, ವರ್ಷಾಗಿ ಆಡಿದ್ದಾರೆ ಅಂತಲೇ ಹೇಳಬೇಕು. ಏನು ಇಲ್ಲ ಟೀಮ್ ಇಂಡಿಯಾ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡೋಕೆ ಆಗುತ್ತೆ. ಅಜೀಬಾಗಿ ಆಡಿದರೆ ಎಷ್ಟು ವರ್ಷಗಳಾಗಿತ್ತು ಗುರು ಟೀಮ್ ಇಂಡಿಯಾ ಸೀರೀಸ್ನ ಸೋತಿ ಓಡಿ ಫಾರ್ಮೇಟಲ್ಲಿ ಶ್ರೀಲಂಕಾದಲ್ಲಿ ಹೋಗ್ಬಿಟ್ಟು. ಲಿಟ್ರಲಿ ಇದಂತೂ ಒಂಥರ ಡೈಜೆಸ್ಟ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಶ್ರೀಲಂಕಾ ಮೇಲೆ ಹೋಗ್ಬಿಟ್ಟು ಓಡಿ ಸೀರೀಸ್ನ ಸೋತೋಗ್ಬಿಟ್ರು, ಅದು ಮೈನ್ ಇಂಡಿಯನ್ ಟೀಮ್, ಕೋರ್ ಇಂಡಿಯನ್ ಟೀಮ್ ಹೋಗಿ ಸೋತೋಗ್ಬಿಟ್ರು ಅಂತಂದರೆ. ಚೇಸ್ ಮಾಡೋದಕ್ಕೆ ಅಂತ ಬಂದು ರೋಹಿತ್ ಶರ್ಮಾ ಆ್ಯಸ್ ಯೂಶುವಲ್ ಅಗ್ರೆಸಿವ್ ಸ್ಟಾರ್ಟ್ನೇ ಕೊಡ್ತಾರೆ. 30+ ರನ್ನ ಅಗ್ರೆಸಿವ್ ಸ್ಟಾರ್ಟ್ನ ಕೊಟ್ಟರು. ಅವರು ಇನ್ನೂ ಅಗ್ರೆಸಿವ್ ಆಗಿ ಆಡೋಕ್ಕೆ ಹೋಗಿದ್ರು. ಅವ್ರು ಇಂಟೆಂಟ್ ಚೇಂಜ್ ಮಾಡಲ್ಲ, ಗೊತ್ತಿರುವಂಥ ವಿಚಾರನೇ. ಬಟ್ ಅವ್ರು ಔಟ್ ಆಗಿರೋ ರೀತಿ ಬಗ್ಗೆ ನನಗೇನು ಅಷ್ಟೊಂದೇನೋ ನಾನು ಕ್ರಿಟಿಸೈಸ್ ಮಾಡಲ್ಲ, ಯಾಕಂದರೆ ಅವ್ರು LBW ಆಗಿಲ್ಲ ಅಥವಾ ಬೋಲ್ಡ್ ಆಗಿಲ್ಲ. ಅವ್ರು ಔಟ್ ಆಗಿರೋದು ಔಟ್ಸೈಡ್ ಎಡ್ಜ್ ಆಗಿಬಿಟ್ಟು ಔಟ್ ಆದರು. ಸೊ ಅದು ಓಕೆ, ಒಂಥರ ಒಳ್ಳೆ ಡೆಲಿವರಿಗೇ ಔಟ್ ಆದರು ಅಂತ ಹೇಳಬೇಕು. ಇವತ್ತು ನೋಡಿ ಎಲ್ಲ ಒಂದೊಂದು ಮ್ಯಾಚಲ್ಲಿ ಒಬ್ಬೊಬ್ಬರು ರೂಲ್ ಮಾಡಿದ್ರು ಅಂತ ಹೇಳಬೇಕು. ಫಸ್ಟ್ ಮ್ಯಾಚ್ ಅಸ್ರಾಂಗ ರೂಲ್ ಮಾಡಿದ್ರು ಸ್ವಲ್ಪ, ಈ ಕಡೆ ವೆಲಾಲಿಗೆ ರೂಲ್ ಮಾಡಿದ್ರು. ಈ ಮ್ಯಾಚಲ್ಲಿ ವೆಲಾಲಿಗೆ ಟಾಪ್ 6 ವಿಕೆಟ್ಸ್ನ ತೊಗೊಂತು ಅಂದರೆ 4 ವಿಕೆಟ್ ಅವರೇ ಎತ್ತಿದ್ದಾರೆ, 5 ಫಾರ್ ಬೇರೆ ತೆಗೆದಿದ್ದಾರೆ. ಜಸ್ಟ್ ಬಾಲ್ ಮಾಡಿರೋದು 5.1 ಓವರ್ನೋ ಬೌಲಿಂಗ್ ಮಾಡಿದ್ರು ಅಷ್ಟೇ ವೆಲಾಲಿಗೆ. 5 ಓವರ್ಗೆ 5 ವಿಕೆಟ್. ಏನಾದ್ರು 10 ಓವರ್ ಬೌಲಿಂಗ್ ಮಾಡೋಕ್ಕೆ ಬಿಟ್ಬಿಟ್ಟಿತ್ತು ಅಂದರೆ 10 ವಿಕೆಟ್ನೂ ಎತ್ಬಿಟ್ರು ಅವರು. ಆ ಥರ ಬೌಲಿಂಗ್ ಇವತ್ತು ವೆಲಾಲಿಗೆ ಮಾಡಿದ್ದು. ಸೆಕೆಂಡ್ ಮ್ಯಾಚಲ್ಲಿ ನೋಡ್ತಾರೆ ವ್ಯಾಂಡಸ್ ಏನೋ ಫುಲ್ಲು ರೂಲ್ ಮಾಡಿ ಬಿಸಾಕಿದ್ರು. ಸೊ ಸ್ಪಿನ್ನರ್ಸ್ಗಳ ಹಾವಳಿಗೆ ತತ್ತರಿಸಿ ಹೋಗಿದೆ ಟೀಮ್ ಇಂಡಿಯಾ ಈ ಸೀರೀಸಲ್ಲಿ. ಮಿಡ್ಲ್ ಆರ್ಡರ್ ಅಂತೂ ಸಿಕ್ಕಾಪಟ್ಟೆ ಕೊಲಾಪ್ಸ್. ವಿರಾಟ್ ಕೊಹ್ಲಿ ಒಂದು 20 ರನ್ ಹೊಡೆದ್ರು ಅಲ್ಲಿ. ರೋಹಿತ್ ಶರ್ಮಾ ಒಂದು 35 ರನ್ನು. ಅದು ಬಿಡ್ತು ಅಂದರೆ ವಾಷಿಂಗ್ಟನ್ ಸುಂದರ್ ಬಾಟಮಲ್ಲಿ ಬಂದ್ಬಿಟ್ಟು 30 ರನ್ ಕಾಂಟ್ರಿಬ್ಯೂಟ್ ಮಾಡಿರೋದು. ಇನ್ನೇನು ಕಾಂಟ್ರಿಬ್ಯೂಟ್ ಮಾಡೋರು ಮಿಡ್ಲ್ ಆರ್ಡ್ರು. KL ರಾಹುಲ್ನ ಕೂರಿಸಿದ್ರು, ರಿಷಬ್ ಪಂತ್ನ ಹಾಕೊಂಡ್ರು, ಕಿತ್ತಾಕ್ತಾರೆ ಅಂತ ಅನ್ಕೊಂಡ್ರು, ಕಿತ್ತಾಕಿದ್ರು ಅಲ್ಲಿ. ಸೀರಿಯಸ್ಲಿ ಸಿಲಿಯಾಗಿ ವಿಕೆಟ್ನ ತ್ಯಾಗ ಮಾಡಿದ್ರು ಯಾರು ಅಂತಂದರೆ ಅದು ರಿಷಬ್ ಪಂತ್. ನುಗ್ಗಿ ಹೊಡೆಯೋಕೆ ಬಂದಿದ್ರು. ಅವರು ಒಂಥರ ಪ್ರಿಡಿಕ್ಟ್ ಮಾಡಿಬಿಟ್ಟೇ ಹಾಕಿದ್ರು ಅಂತ ಕಾಣ್ತಿದ್ದೆ ಆ ಬಾಲ್ನ ತೀಕ್ಷಣ ಅವರು. ಮುಂದೆ ಬರ್ತಾನೆ ಶಿಷ್ಯ ಇವ್ನು ಮಕ್ಕರ್ ಮಾಡೋಣ ಅಂತ ಹಾಕಿದ್ರು ಅನ್ನೋ ಥರನೇ ಇತ್ತು ಆ ಒಂದು ಡೆಲಿವರಿ. ಸೊ ಸೀರಿಯಸ್ಲಿ ಒಂಥರ ಸಿಲಿಯಾಗಿ ಔಟ್ ಆದರು ಅಂತ ಹೇಳಬೇಕು ನಮ್ಮ ಟೀಮ್ ಇಂಡಿಯಾ ಬ್ಯಾಟರ್ಸ್ಗಳು. ವಿರಾಟ್ ಕೊಹ್ಲಿ ಅಂತೂ ಒಂಥರ ಲಾಸ್ಟ್ ಮ್ಯಾಚ್ ಕೂಡ ಅದೇ ಥರ ಔಟ್ ಆಗಿದ್ರು. ಬಾಲೇ ಎಲ್ಲೋ ಹೋಗ್ತಾ ಇದೆ, ಬ್ಯಾಟೇ ಎಲ್ಲೋ ಇಡ್ತಾ ಇದ್ದಾರೆ, ಬಾಲ್ನ ನೋಡ್ತಾನೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ಜಾಸ್ತಿನೇ ಗ್ಯಾಪ್ ಇತ್ತು ಗುರು. ಪ್ಯಾಡ್ಗೂ ಸಿಕ್ಕಾಪಟ್ಟೆ ದೊಡ್ಡ ಗ್ಯಾಪೇನೋ ಇತ್ತು. ಅದರಲ್ಲೂ ರಿವ್ಯೂ ಬೇರೆ ತೊಗೊಂಡಿದ್ದು. ರಿವ್ಯೂ ತೊಗೊಂಡು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಗತ್ಯತೆಯೇ ಇರಲಿಲ್ಲ, ರಿವ್ಯೂ ತೊಗೊಳೋಂಥ ಅಗತ್ಯತೆಯೇ ಇರಲಿಲ್ಲ. ಹಂಗೇನೋ ರಿವ್ಯೂ ತೊಗೊಬೇಕಾಗಿತ್ತು ಅಂತಲೇ ಗೊತ್ತಿಲ್ಲ, ಸುಮ್ಮನೆ ರಿವ್ಯೂ ತೊಗೊತಾರೆ. ಸೊ ಸೀರಿಯಸ್ಲಿ ನಂಗಂತೂ ಸಿಲ್ಲಿ ಅಂತ ಅನ್ನಿಸ್ತು. ವಿರಾಟ್ ಕೊಹ್ಲಿ ಅವ್ರು ಔಟ್ ಆಗ್ತಿರೋದು ನಿಜವಾಗ್ಲೂ 3 ಮ್ಯಾಚಲ್ಲೂ ಕೂಡ LBW ಆಗಿರೋದು. ಸೆಕೆಂಡ್ ಮ್ಯಾಚಲ್ಲಿ 2ನೇ ಚಾನ್ಸ್ ಅದು. ಫಸ್ಟ್ ಚಾನ್ಸಲ್ಲಿ LBW ಆಗಿರೋದು.
ಸೊ 4 ಸಲ LBW ಆದಂಗೆ ಲೆಕ್ಕ ಅದು ಸ್ಪಿನ್ನರ್ಗೆ 4 ಸಲ LBW ಆಗಂಗೆ ಲೆಕ್ಕ. ಸೊ ಸೀರಿಯಸ್ಲಿ ವಿರಾಟ್ ಕೊಹ್ಲಿ ಅವರು ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡಬೇಕು ಗುರು. ಈ ಥರ ಎಲ್ಲ ಆಯಿತು ಅಂದರೆ ಒಂದೇ ಪ್ಯಾಟರ್ನಲ್ಲಿ ಔಟ್ ಆಯಿತು ಅಂತಂದರೆ ಔಟ್ ಆಗ್ತಾರೆ ಇಲ್ಲ ಅಂತಲ್ಲ, ಬಟ್ ಒಂದೇ ಪ್ಯಾಟರ್ನಲ್ಲಿ 3 ಮ್ಯಾಚ್ ಕೂಡ ಔಟ್ ಆಗೋದಿದೆಯಲ್ಲ, ಇದಕ್ಕಿಂತ ಒಂದು ಅಜೀಬ್ ಆಗೋದು ಇನ್ನೂ ಒಂದಿಲ್ಲ. ಇನ್ನೇನು ಹೇಳ್ತೀರಾ ನಮ್ಮ ಟೀಮ್ ಇಂಡಿಯಾ ಬ್ಯಾಟರ್ಸ್ಗಳ ಬಗ್ಗೆ? ಶ್ರೇಯಸ್ ಅಯ್ಯರ್ ಹಚ್ಕೊಂಡ್ರು, ಶುಭ್ಮನ್ ಗಿಲ್ ಬೋಲ್ಡ್ ಆಗೋದ್ರು ಫರ್ನಾಂಡೋಗೆ, ಶ್ರೇಯಸ್ ಅಯ್ಯರ್ ಕೂಡ ಅದೇ ಪ್ಯಾಟರ್ನು LBW. ಮತ್ತು ಇನ್ನೇನು ಹೇಳ್ತೀರಾ, ಎಲ್ಲರದು ಹೇಳ್ಕೊಂಡು ಹೋಗ್ಬೇಕಷ್ಟೇ. LBW ಯಾರು ಶಿವಮ್ದು LBW ಆಗಿದ್ದು ಎಲ್ಲರೂ ಒಬ್ಬೊಬ್ರದೇ ಹೇಳ್ಕೊಂಡು ಹೋಗ್ಬೇಕು. ರಿಯಾನ್ ಪರಾಗು ಪಾಪ ಏನೋ ಆಡೋ ಥರ ಕಾಣಿಸೋರು, ಬೌಲಿಂಗಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು. ಬಟ್ ರಿಯಾನ್ ಪರಾಗ್ನ ಜಾಸ್ತಿ ಕ್ರಿಟಿಸೈಸ್ ಮಾಡೋಕ್ಕಾಗೋದಿಲ್ಲ ನಾವು, ಯಾಕಂದರೆ ಅವ್ರು ಆಡ್ತಿರೋದು ಮೊದಲನೇ ಮ್ಯಾಚು. ಬಟ್ ಆದರೂ ಕೂಡ ಅವರು ಬೋಲ್ಡ್ ಆದರು. ವೆಲಾಲಿಗೆ ಅವರ ಪರ್ಫಾರ್ಮೆನ್ಸ್ ಒಂಥರ ರೂಲ್ ಮಾಡಿ ಬಿಸಾಕಿದ್ರು ಅಂತ ಹೇಳ್ಬೇಕು. ತೀಕ್ಷಣ, ವೆಲಾಲಿಗೆ ಆ್ಯಂಡ್ ವ್ಯಾಂಡಸೆ. ಸೊ ಇವರ ಸ್ಪಿನ್ನರ್ಸ್ಗಳೆಲ್ಲ ಎಲ್ಲ ವಿಕೆಟ್ಗಳು ಆಲ್ಮೋಸ್ಟ್ ಎತ್ತಿರೋದು. ಇನ್ನೇನು ರೋಲ್ ಮಾಡಿ ಬಿಸಾಕಿದ್ರು, ನಮ್ಮ ಟೀಮ್ ಇಂಡಿಯಾ ಉದ್ರಕೊಂಡು ಹೋಯ್ತು ಅಷ್ಟೇ. ವಾಷಿಂಗ್ಟನ್ ಸುಂದರ್ ಮತ್ತು ಕುಲ್ದೀಪ್ ಯಾದವ್ ಆಡ್ತಿರ್ಬೇಕಾದ್ರೆ ಇವರಿಬ್ಬರು ಏನಾದ್ರು ಆಡ್ಬಿಟ್ಟು ಗೆಲ್ಸ್ಬಿಡ್ತು ಅಂತಂದರೆ ಏನು ಗುರು ಇದಕ್ಕಿಂತ ಒಂದು ಮ್ಯಾಚ್ ಇರುತ್ತಾ ಬೇಕಾ ನಮಗೆ ಅನ್ನೋ ಥರ ಇತ್ತು ನನಗೆ. ಬಟ್ ಯಾವಾಗ ವಾಷಿಂಗ್ಟನ್ ಸುಂದರ್ ಔಟ್ ಆದರೂ ಅವರೇ ಒಂದು 2-3 ಸಿಕ್ಸ್ ಹೊಡೆದ್ರು ಬಂದ್ಬಿಟ್ಟು ಅಲ್ಲಿ ಬಾಟಮಲ್ಲಿ ವಾಷಿಂಗ್ಟನ್ ಸುಂದರು. ಟಾಪ್ ಆರ್ಡರ್ ಬ್ಯಾಟರ್ಗಳೆಲ್ಲ ತಿಣಕ ಆಡ್ತಾಯಿದ್ರು ಹಂಗೆ, ತೊಡ್ರಸ ಆಡ್ತಾಯಿದ್ರು ಹಂಗೇನೆ. ಸೊ ನೀವು ಕಾಮೆಂಟಲ್ಲಿ ಹಾಕಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಟೀಮ್ ಇಂಡಿಯಾದ ವರ್ಸ್ಟ್ ಪರ್ಫಾರ್ಮೆನ್ಸು ಈ ಸೀರೀಸಲ್ಲಿ ವರ್ಸ್ಟೇ ಗುರು, ನಿಜ ಹೇಳಬೇಕು ಅಂದರೆ ವರ್ಸ್ಟ್ ಪರ್ಫಾರ್ಮೆನ್ಸೇ ಇದು. ಸ್ಟ್ಯಾಂಡರ್ಡ್ಸ್ಗೆ ತಕ್ಕನಾಗಿರುವಂಥ ಪರ್ಫಾರ್ಮೆನ್ಸ್ ಖಂಡಿತ ಅಲ್ಲ. ಕ್ಲೋಸಾಗಿ ಬಂದ್ಬಿಟ್ಟು ಏನಾದ್ರು ಸೋತಿತ್ತು ಅಂದರೆ ಅವನ ಅಜ್ಜಿ ಆಡಿದ್ರು ಗುರು, ಬಿಡೋಗುರು ಒಂದು ಸೀರೀಸ್ ಹೋದ್ರೆ ಹೋಗಲಿ ಅಂತ ಅನ್ಕೊಂತ ಇದ್ವಿ. ಅವನ ಅಜ್ಜಿ ಈ ಥರ ಸೋಲೋದಿದೆಯಲ್ಲ, ಇದು ಅಜೀಬು, ಕಳಪೆ, ವರ್ಸ್ಟು. ನೀವು ಕಾಮೆಂಟಲ್ಲಿ ಹಾಕಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಬಾ.